ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಾಗಿದ್ರೆ ಬನ್ನಿ, ನಮ್ಮ ಗ್ರಹಗಳ ಒಂದು ಸ್ಥಾನಮಾನಗಳ ಮೇಲೆ 12 ದ್ವಾದಶ ರಾಶಿಗಳಿಗೆ ಏನೆಲ್ಲ ಫಲಾನುಫಲಗಳಿದೆ ನೋಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನೀವು ಮುಂದೆ ಬರುವಂಥ ಎಲ್ಲ ಒಂದು ಇನ್ಫಾರ್ಮೇಷನ್ನ ನೋಡ್ಬೋದು ಅಂತ ಕೇಳ್ಕೊತಾ ಇದ್ದೀನಿ ಈ ಮೂಲಕ. ಇದು ವಿಶ್ವವಸು ಸಂವತ್ಸರ ದಕ್ಷಿಣಾಯಣ, ಹಾಗೆ ಈ ಅಶ್ವಯುಜ ಮಾಸ ಮತ್ತು ಕಾರ್ತಿಕ ಮಾಸ ಎರಡೂ ಈ ತಿಂಗಳಲ್ಲಿ ಬರ್ತಾ ಇದೆ. ಹಾಗೆ ಈ ತಿಂಗಳಲ್ಲಿ ನಾವು ದೀಪಾವಳಿ ಹಬ್ಬನ ಕೂಡ ನಾವು ಆಚರಿಸ್ತಾ ಇದ್ದೀವಿ. ಹಾಗೆ ಗ್ರಹಗಳ ಸ್ಥಾನನ ನೋಡೋದಾದರೆ ಫಸ್ಟ್ ಗ್ರಹಗಳ ಬದಲಾವಣೆನ ನೋಡ್ಕೊಳ್ಳೋಣ. ಇದೇ ತಿಂಗಳು 3ನೇ ತಾರೀಕು ಬುಧ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಆದರೆ ಬುಧ 2 ಬಾರಿ ತನ್ನ ಸ್ಥಾನನ ಬದಲಾವಣೆ ಮಾಡ್ತಾ ಇದೆ. ಹಾಗೆ ಇದೇ ತಿಂಗಳ 24ನೇ ತಾರೀಕು ಬುಧ ಗ್ರಹ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದೆ. ಹಾಗೆ 9ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ತನ್ನ ನೀಚ ರಾಶಿಯಾದಂಥ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಿದೆ. ಹಾಗೆ ಇದೇ ತಿಂಗಳ 17ನೇ ತಾರೀಕು ಸೂರ್ಯಗ್ರಹವು ಕನ್ಯಾ ರಾಶಿಯಿಂದ ನೀಚ ರಾಶಿಯಾದಂಥ ತುಲಾ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಹಾಗೆ 19ನೇ ತಾರೀಕು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಗುರುಗ್ರಹ ಯಾವುದಾನ ಒಂದು ರಾಶಿಗೆ ಪ್ರವೇಶ ಮಾಡಿದ್ರೆ 1 ವರ್ಷ ಇರುತ್ತಲ್ವ, ಆದರೆ ಗುರುಗ್ರಹ ಈ ಸತಿ ಒಂದು ಟ್ವಿಸ್ಟನ್ನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. 22 ದಿನಗಳ ಕಾಲ ಕರ್ಕಾಟಕ ರಾಶಿಯಲ್ಲಿದ್ದು ಮತ್ತೆ ಅದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಇದರಿಂದ ಗ್ರಹಗಳ ಮೇಲೆ ದ್ವಾದಶ ರಾಶಿಗಳ ಮೇಲೆ ಕೆಲವು ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ. ಅದರದ್ದೇ ಒಂದು ಸಪ್ರೇಟ್ ವಿಡಿಯೋನ ಮಾಡಿ ನಾನು ನಿಮಗೆ ಅದನ್ನು ಮತ್ತೆ ಅಪ್ಲೋಡ್ ಮಾಡ್ತೀವಿ. ಹಾಗಿದ್ರೆ ಬನ್ನಿ, ಗ್ರಹಗಳ ಈ ಸ್ಥಾನ ಬದಲಾವಣೆಗಳಿಂದ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದೇನು ಅಂತಂದರೆ, ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮ್ಮ ರಾಶಿ ಭವಿಷ್ಯ ಎಲ್ಲ ಹೇಳಾಗಾದ್ಮೇಲೆ ನಿಮಗೆ ಒಂದು ಸ್ಮಾಲ್ ಟಿಪ್ಸ್ನ ನಾನು ಕೊಡ್ತಾ ಇದ್ದೀನಿ. ಅದನ್ನು ನೀವು ಇದೇ ರಾಶಿಯವರು ನಕ್ಷತ್ರದವರು ಅಳವಡಿಸ್ಕೊಬೇಕು ಅಂತಿಲ್ಲ. ಜೀವನ ಪರ್ಯಂತ ನಾನು ಹೇಳ್ಕೊಡೋವಂಥ ಒಂದು ಸ್ಮಾಲ್ ಟಿಪ್ಸ್ನ ನೀವು ಅಳವಡಿಸ್ಕೊತಾ ಹೋಗ್ಬೋದು. ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋದಾದರೆ, ಶುರುವಿಂದಲೇ ಹೇಳಬೇಕು ಅಂತಂದರೆ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳೇ ಇದೆ. ಆದರೆ ನಾನು ಪರಿಹಾರಗಳನ್ನ ಹೇಳ್ಕೊಡ್ತೀನಿ ಏನು ಮಾಡ್ಕೋಬೇಕು ಅಂತ. ಮಿಶ್ರ ಫಲ ಅಂತ ಹೇಳಿದ ತಕ್ಷಣ ಅಯ್ಯೋ ಈ ತಿಂಗಳು ನಂದು ಭವಿಷ್ಯನೇ ಕೆಟ್ಟೋಯ್ತಾ, ನಾನು ಏನಪ್ಪ ಮಾಡಲಿ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಡಿ. ಏನೇ ಬಂದರೂ ಕೂಡ ನಾವೆಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವೋ ಅಷ್ಟು ಬರುವಂಥ ಒಂದು ನೆಗೆಟಿವಿಟಿನ ನಾವು ತೆಗಿಬಹುದು. ಸೊ ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆದರೆ ನೋಡಿ, 7ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿ ಕೂತ್ಕೊಂಡು 7ನೇ ಮನೆಯಿಂದ ಲಗ್ನನೇ ನೋಡ್ತಾ ಇರೋದ್ರಿಂದ ಅದರಿಂದ ನಿಮಗೊಂದು ಒಳ್ಳೆ ಪರಿಣಾಮ ಅಂತೂ ಸಿಗುತ್ತೆ. ಅಂದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಸಿಕ್ಕಿದ್ರೂ ಕೂಡ ಅದು 50-50 ಆಗಿರುತ್ತೆ. ಏನಂತಂದರೆ, ನೀವು ಪ್ರೀತಿಯಾಗಿರಬೇಕು ಅಂತ ಇರ್ತೀರಾ, ಆದರೆ ಸ್ವಲ್ಪ ಮನಸ್ತಾಪಗಳು, ಜಗಳಗಳು ಈ ರೀತಿ ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಲಗ್ನಾಧಿಪತಿ ಅಂತಂದರೆ ನಿಮ್ಮ ಲಗ್ನಾಧಿಪತಿ ಯಾರು? ಕುಜ ಭಗವಾನ್ರಲ್ವ. ಅವರು ಮೊದಲೇ ಸ್ವಲ್ಪ ಕೋಪ, ಸ್ವಲ್ಪ ಏನು ಕೆಲಸ ಮಾಡಿದ್ರು ಸ್ವಲ್ಪ ಬಡಬಡ ಅಂತ ಮಾತಾಡ್ಬಿಡೋದು, ಏನೋ ಮಾತಾಡೋಕ್ಕೋಗಿ ಇನ್ನೇನೋ ಆಗೋದು, ಈ ರೀತಿ ಕೆಲವೊಂದು ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಯಾರ ಹತ್ರ ಆದರೂ ಏನಾದರೂ ಮಾತಾಡ್ತಿದ್ದೀರಾ ಅಂದರೆ ಯೋಚನೆ ಮಾಡಿ ಮಾತಾಡಿ. ಆಮೇಲೆ ವಾದ ವಿವಾದಗಳಿಗೆ ದಯಮಾಡಿ ನೀವು ಇಳಿಯೋಕ್ಕೆ ಹೋಗಬೇಡಿ. ನಿಮಗೆ ಯಾರಾದ್ರೂ ಏನಾದರೂ ಬೈದ್ರು ಅಯ್ಯೋ ಬೈಕೊಳ್ಳಪ್ಪ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡೋದೇ ಒಳ್ಳೆಯದು. ಸೊ ಅದರಿಂದ ನಿಮಗೆ ಆಗುವಂಥ ನೆಗೆಟಿವಿಟಿಯಿಂದ ನೀವು ತಪ್ಪಿಸ್ಕೋಬೋದಲ್ವಾ. ಸ್ವಲ್ಪ ಆಲೋಚನೆ ಮಾಡಿ. ನನಗೇನೋ ಅಂದ್ಬಿಟ್ರು, ನಾನು ಅವ್ರಿಗೆ ತಿರುಗಿಸಿ ಏನೋ ಹೇಳಬೇಕು ಅನ್ನೋ ಒಂದು ನಿರ್ಧಾರನ ನೀವು ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಹಾಗೆ ನಿಮ್ಮ ಬಿಸ್ನೆಸ್ಗೆ ಅಧಿಪತಿ ಆಗಿರುವಂಥ ಬುಧ ಗ್ರಹವು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ನೀವು ಅಂದ್ಕೊಂಡಿರೋಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ನಿಮಗೆ ಲಾಭಗಳು ಬರದೇ ಇರಬಹುದು. ಹಾಗಾಗಿ ಸ್ವಲ್ಪ ನೀವು ಕಠಿಣ ಪರಿಶ್ರಮ ಮಾಡಬೇಕಾಗುತ್ತೆ. ಯಾವುದೇ ಒಂದು ಕೆಲಸದಲ್ಲೂ ಅಷ್ಟೇ. ಈಗ ನೋಡಿ, ಸ್ವಲ್ಪ ಪ್ರಯತ್ನದಿಂದಲೇ ನಮಗೆ ದುಡ್ಡು ಬರಬಹುದು. ಆದರೆ ಇವಾಗಿನ ಪರಿಸ್ಥಿತಿನಲ್ಲಿ ನಿಮ್ಗೆ ಇವಾಗಿರೋಂಥ ಒಂದು ಗ್ರಹಗತಿಗಳ ಪ್ರಕಾರವಾಗಿ ನೀವು ಜಾಸ್ತಿ ಎಫರ್ಟ್ ಹಾಕಬೇಕಾಗತ್ತೆ. ಸೊ ಆದರೂ ನೀವು ಎಷ್ಟೇ ಜಾಸ್ತಿ ಎಫರ್ಟ್ ಹಾಕಿದ್ರೂ ಕೂಡ 100%ಗೆ 100% ಲಾಭಗಳು ನಿಮಗೆ ಸಿಗೋದಿಲ್ಲ. ಒಂದು 70%, 80% ಆ ಥರ ಸಿಗಬಹುದು. ಸೊ ಅದನ್ನು ನೀವು ಮೊದಲೇ ಅರ್ಥ ಮಾಡ್ಕೊಂಡ್ಬಿಟ್ರೆ, ಮೊದಲೇ ತಿಳ್ಕೊಂಬಿಟ್ರೆ, ಸೊ ಎಕ್ಸ್ಪೆಕ್ಟೇಷನ್ನು ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ಆಮೇಲೆ ಕೊರಗೋದು ಬೇಡ. ಮತ್ತು ಏನೋ ಖರ್ಚು ಮಾಡೋಕ್ಕೆ ರೆಡಿಯಾಗಿ ಇಟ್ಕೊಂಡಿರ್ತೀರ ಮೊದಲೇ ಮೇಷರಾಶಿಯವರು. ಸೊ ಅಯ್ಯೋ ನಾನು ಅಂದ್ಕೊಂಡಿದ್ದೆ ಇಷ್ಟು ಬರುತ್ತೆ, ಈ ಪ್ಲ್ಯಾನಿಂಗ್ಸ್ ಇತ್ತು ಆಗಲಿಲ್ಲ ಅಂತ ಕೊರಗೋದು ಬೇಡ. ಅದಕ್ಕೆ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ವ್ಯವಹಾರದ ಬಗ್ಗೆ ಏನಾದರೂ ವ್ಯವಹಾರ ಮಾಡ್ತಿದ್ದೀರಾ ಅಂತಂದರೆ ಈ ತಿಂಗಳು ಸ್ವಲ್ಪ ನೀವು ಯೋಚನೆ ಮಾಡಿಕೊಂಡು ನಿರ್ಧಾರನ ತಗೋಬಹುದು.
ಇನ್ನು ಸೂರ್ಯ ಭಗವಾನರು ನಿಮ್ಮ ರಾಶಿಯ ಒಂದು ಏನು 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ತದನಂತರ 7ನೇ ಮನೆಗೆ ಬರ್ತಾರೆ. ಅದು ಕೂಡ ನಿಮಗೆ 7ನೇ ಮನೆಯಲ್ಲಿ ಕೂತ್ಕೊಂಡ್ರೂ ಕೂಡ ಸೂರ್ಯನಿಗೆ ಅದು ನೀಚ ರಾಶಿ ಆಗಿರುತ್ತೆ. ಸೊ ಅದರಿಂದ ನೀಚ ರಾಶಿಯಿಂದ ನಿಮ್ಮ ರಾಶಿನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ತಂದೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ತಂದೆ ಆರೋಗ್ಯ ಹೇಗಿರುತ್ತೋ ಏನೋ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಕಾಲಕಾಲಕ್ಕೆ ಅವ್ರಿಗೇನಾದ್ರು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದರೆ ಕರ್ಕೊಂಡೋಗೋರಿಗೆ ಟ್ರೀಟ್ಮೆಂಟ್ ಕೊಡಿಸಿ. ಸೊ ಇದನ್ನೆಲ್ಲ ಮಾಡ್ಕೊಂಡು ಹೋಗೋದ್ರಿಂದ ಏನಾದರೂ ಕೆಟ್ಟ ಪರಿಣಾಮಗಳು ಆಗೋದನ್ನ ನೀವು ತಪ್ಪಿಸ್ಬಹುದು. ಮತ್ತು ನಿಮ್ಮ 5ನೇ ಮನೆಯಲ್ಲಿ ಕೇತು ಗ್ರಹ ಇರೋದ್ರಿಂದ ನಿಮ್ಮ ಮಕ್ಕಳ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಏನು ಮಾಡ್ತಿದ್ದಾರೆ, ಸ್ವಲ್ಪ ಸಣ್ಣ ಮಕ್ಕಳಾದರೆ ಸ್ವಲ್ಪ ಅಲ್ಲಿ ಇಲ್ಲಿ ಪೆಟ್ ಮಾಡ್ಕೊಳ್ಳೋವಂಥದ್ದು, ಜೋರಾಗೋಡೋಗಿ ಏನಾದರೂ ಏಟ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಶಾಲೆಯಲ್ಲಿ ಸ್ಕೂಲಲ್ಲಿ ನೀಟಾಗಿ ಏನಾದರೂ ಓದಿಲ್ಲ ಮಾಡಿಲ್ಲ ಅಂತ ಮೇಲೆ ಸ್ವಲ್ಪ ಕಂಪ್ಲೇಂಟ್ಸ್ ಬರೋವಂಥದ್ದು. ಒಟ್ಟಿನಲ್ಲಿ ಅವರಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೊಬೇಕಾಗಿ ಬರುತ್ತೆ. ಇನ್ನು ಆ್ಯಸ್ ಯೂಶ್ವಲ್ ನಿಮಗೆ ನಿಮ್ಮ ಲಾಭಸ್ಥಾನಾಧಿಪತಿ ಆಗಿರುವಂಥ ಶನಿ ಭಗವಾನರು ಬಂದು 12ನೇ ಮನೆಯಲ್ಲಿ ಕುತ್ಕೊಂಡಿರೋದ್ರಿಂದ ಅದರಿಂದನೂ ಸ್ವಲ್ಪ ಒಂಚೂರು ನೆಗೆಟಿವಿಟಿ ಆಗೇ ಆಗುತ್ತೆ ಅಲ್ವಾ. ಸೊ ಅದನ್ನು ನೀವು ಆಲ್ರೆಡಿ ಅನುಭವಿಸ್ತಾ ಇದ್ದೀರಾ. ಸ್ವಲ್ಪ ರೆಟ್ರೋ ಆಗಿದ್ದರಿಂದ ಅಂದರೆ ಹಿಮ್ಮುಖ ಸಂಚಾರ ಇದ್ದಿದ್ದರಿಂದ ಒಂದು ಸ್ವಲ್ಪ ನಿಮಗೆ ಅದರಿಂದ ಒಂದು ಒಳ್ಳೆ ಪರಿಣಾಮ ಬರ್ತಾ ಇತ್ತು. ಅವರು ಮತ್ತೆ ಅದೇ 12th ಹೌಸ್ಗೆ ಅಂತ ಬಂದಾಗದ್ಮೇಲೆ ಸ್ವಲ್ಪ ಅದರಿಂದ ಒಂಚೂರು ನೆಗೆಟಿವಿಟಿ ಆಗುತ್ತೆ. ಆದರೆ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ಎಲ್ಲ ಗ್ರಹಗಳು ಕೂತಿರೋದು, ಎಲ್ಲ ಸ್ಥಾನಗಳು ಇಷ್ಟೊಂದು ಕೆಟ್ಟದಾಗಿದೆಯಲ್ಲಪ್ಪ, ನಾನು ಏನಪ್ಪ ಮಾಡಲಿ, ನನ್ನ ವ್ಯಾಪಾರ ಇದಕ್ಕೇನಪ್ಪ ಮಾಡೋದು, ಮನೆಯಲ್ಲಿ ವಾತಾವರಣ ಚೆನ್ನಾಗಿಲ್ಲ ಅಂದರೆ ಹೇಗಪ್ಪ ನಾನು ಬದುಕೋದು ಅಂತ ಆಲೋಚನೆ ಮಾಡಬೇಡಿ. ನೀವು ಕೆಲವೊಂದು ಪರಿಹಾರಗಳನ್ನ ನಾನು ಹೇಳ್ಕೊಡ್ತೀನಿ, ಅದ್ರ ತಕ್ಕನಾಗಿ ಮಾಡ್ಕೊತಾ ಹೋದರೆ ನಿಮಗೆ ಅದರಿಂದ ಒಂದು ಒಳ್ಳೆ ಫಲಗಳೇ ಸಿಕ್ಕುತ್ತೆ. ನಿಮಗೆಲ್ಲ ನಾನು ಆಗಲೇ ಹೇಳಿದ್ದೆ ಕೊನೆಯಲ್ಲಿ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ ಅಂತಂದ್ಬಿಟ್ಟು. ಸೊ ಅದು ನಿಮಗೆ ಏನು ಉಪಯೋಗ ಆಗುತ್ತೆ ಅಂತಂದರೆ, ಎಲ್ಲರಿಗೂ ಕೂಡ ಏನು ಸಮಸ್ಯೆ ಅಂದರೆ ದುಡ್ಡಿಂದೇ ಸಮಸ್ಯೆ. ಅಯ್ಯೋ ನಾನು ಎಷ್ಟು ಸಂಪಾದನೆ ಮಾಡಿದ್ರು ದುಡ್ಡು ಉಳ್ಸೋಕ್ಕಾಗ್ತಿಲ್ಲ, ಅಥವಾ ನಾನು ನಿರೀಕ್ಷೆ ಮಾಡಿದಷ್ಟು ದುಡ್ಡು ನನಗೆ ಬರ್ತಾಯಿಲ್ಲ, ಏನು ಮಾಡಿದ್ರು ದುಡ್ಡು ನನ್ನ ಹತ್ರ ನಿಲ್ತಿಲ್ಲ, ಅಥವಾ ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ ಅನ್ನೋದು ಕೂಡ ಇರುತ್ತೆ ಅಲ್ವಾ. ದುಡ್ಡು ಯಾರಿಗೆ ಬೇಡ ಹೇಳಿ. ಹಾಗಾಗಿ ದುಡ್ಡನ್ನ ನಾವು ಒಲಿಸ್ಕೊಬೇಕು, ನಮಗೆ ದುಡ್ಡು ಅಟ್ರ್ಯಾಕ್ಟ್ ಆಗಬೇಕು, ನಾವು ಕೂಡ ಮನಿ ಮ್ಯಾಗ್ನೆಟ್ ಆಗಬೇಕು ಅಂದರೆ ಏನು ಮಾಡ್ಕೊಬೋದು, ಸರಳವಾದ ಉಪಾಯನ ನಾನು ಇವತ್ತು ಹೇಳ್ಕೊಡ್ತೀನಿ. ಪ್ರತಿ ಶುಕ್ರವಾರದ ದಿವಸ ಶುಕ್ರ ಹೋರದಲ್ಲಿ, ಅಥವಾ ಪ್ರತಿದಿನವೂ ಕೂಡ ಅಷ್ಟೇ, ಪ್ರತಿದಿನವೂ ಕೂಡ ಶುಕ್ರ ಹೋರ ಬರುತ್ತೆ. ಅಂದರೆ 2 ಟೈಮಲ್ಲಿ ಬರುತ್ತೆ. ಶುಕ್ರವಾರದ ದಿವಸ ಮಾತ್ರ ಅರ್ಲಿ ಮಾರ್ನಿಂಗೇ ಶುಕ್ರ ಹೋರ ಬರುತ್ತೆ. ಸೊ ನೀವು ನಿಮ್ಮ ಏನು ಮೊಬೈಲ್ನಲ್ಲಿ ಒಂದು ಆ್ಯಪಲ್ಲಿ ಹಾಕ್ಕೊಂಡು ನೋಡ್ಕೋಬೋದು, ಅಥವಾ ಯಾವುದಾದ್ರೂ ರೀತಿಯಲ್ಲಿ ತಿಳ್ಕೊಳ್ಳಿ ಶುಕ್ರ ಹೋರ ಯಾವಾಗ ಬರ್ತಾ ಇದೆ ಅಂತ ಒಂದು ಟೈಮಿಂಗ್ಸ್ನ ನೋಡ್ಕೊಳ್ಳಿ. ಆ ಟೈಮಿಂಗ್ಸಲ್ಲಿ ಏನು ಮಾಡಬೇಕು ಅಂದರೆ, ನೀವು ಸೆಂಟನ್ನ ಯೂಸ್ ಮಾಡೋದು, ಅಂದರೆ ಏನು ಸುಗಂಧ ದ್ರವ್ಯನ ಈ ಒಂದು ಏನು ಈ ಶುಕ್ರ ಪರ್ವ ಬರುತ್ತಲ್ಲ, ಶುಕ್ರ ಪರ್ವದಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಮತ್ತು ಈ ಕೈಗೆ ಅಂದರೆ ಎಡಗೈಗೆ ಮತ್ತು ಬಲಗೈಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಎರಡೂ ಕೈಗೆ ಅಪ್ಲೈ ಮಾಡಿಕೊಂಡು ಈ ರೀತಿ ಸ್ವಲ್ಪ ರಬ್ ಮಾಡ್ಕೊಳ್ಳೋದ್ರಿಂದ, ಹಾಗೆ ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಡಾಟು, ಈ ಕಿವಿ ಹಿಂದೆಗಡೆ ಒಂದು ಸ್ವಲ್ಪ ಇಟ್ಕೊಳ್ಳೋದ್ರಿಂದ, ಹಾಗೆ ನಿಮ್ಮ ಪರ್ಸಲ್ಲಿ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಅದು ಇದು ಚೀಟಿಗಳು ಏನೇನೋ ಇಟ್ಕೊಂಡಿರ್ತಾರೆ. ಆ ರೀತಿ ಎಲ್ಲ ಕಸ ಕಡ್ಡಿ ಎಲ್ಲ ಇಟ್ಕೋಬಾರ್ದು. ಪರ್ಸ್ನ ತುಂಬ ನೀಟಾಗಿ ಇಟ್ಕೋಬೇಕು. ಅಂದರೆ ಮಹಾಲಕ್ಷ್ಮಿ ಇರೋವಂಥ ಜಾಗ ಅಲ್ವಾ ಅದು. ಸೊ ಅದರೊಳಗಡೆ ಬರೀ ದುಡ್ಡನ್ನು ಮಾತ್ರ ಇಡಬೇಕು. ಅದರೊಳಗಡೆ ಇನ್ನೂ ಕೆಲವು ವಸ್ತುಗಳನ್ನ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಏನೇನು ಇಟ್ಕೋಬೇಕು ಅಂತ. ಮತ್ತು ಅದಕ್ಕೆ ನೀವು ಸ್ವಲ್ಪ ಏನು ಸೆಂಟನ್ನು ಸ್ಪ್ರೇ ಮಾಡ್ಕೋಬೇಕು. ಹಾಗೆ ನೀವು ದುಡ್ಡಿಡೋ ಜಾಗ ಏನು ನಿಮ್ಮ ಮನೆಯ ಕಬೋರ್ಡಲ್ಲಿ ಯಾವ ಜಾಗದಲ್ಲಿ ದುಡ್ಡು ಇಡ್ತೀರೋ ಆ ಜಾಗಕ್ಕೂ ಅಷ್ಟೇ ಸೆಂಟನ್ನ ಸ್ಪ್ರೇ ಮಾಡೋದು. ಯಾವ ಟೈಮಲ್ಲಿ ಸ್ಪ್ರೇ ಮಾಡಬೇಕು ಹೇಳಿ, ಶುಕ್ರವಾರದ ದಿವಸ ಶುಕ್ರ ಹೋರದಲ್ಲೇ ನೀವು ಆ ಸೆಂಟನ್ನ ಸ್ಪ್ರೇ ಮಾಡ್ಕೋಬೇಕು. ಆದರೆ ಕೈಗೆ ಮಾತ್ರ ಪ್ರತಿದಿನ ನೀವು ಶುಕ್ರ ಹೋರದಲ್ಲಿ ಹಚ್ಕೋಬಹುದು. ಇದರಿಂದ ಏನಾಗುತ್ತೆ, ನಿಮಗೆ ಒಂದು ಮನಿ ಅಟ್ರ್ಯಾಕ್ಟ್ ಆಗುತ್ತೆ. ನೀವು ಇವಾಗೇನೋ ಒಂದು ದಿನ ಒಂದು 1000 ರೂಪಾಯಿ ದುಡಿತಾ ಇದ್ದೀರಾ ಅಂತಂದರೆ ನಿಮಗೊಂದು 500 ರೂಪಾಯಿನೋ ಒಂದು 100 ರೂಪಾಯಿನೋ ಎಕ್ಸ್ಟ್ರಾ ಬರೋವಂಥದ್ದು, ಬಂದಿದ್ದ ದುಡ್ಡು ಉಳಿತಾಯ ಆಗುವಂಥದ್ದು, ಮಹಾಲಕ್ಷ್ಮಿಗೂ ಖುಷಿ ಆಗಬೇಕಲ್ವಾ. ಇವಾಗ ನೋಡಿ, ನೀವು ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗ್ತೀರಾ, ಆ ಜಾಗದಲ್ಲಿ ವಾತಾವರಣ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮ್ಗೆ ಏನೇ ಅರ್ಜೆಂಟ್ ಕೆಲಸ ಇದ್ದರೂ ಕೂಡ ಇನ್ನೊಂದು 10 ನಿಮಿಷ ಕೂತ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿದೆ ವಾತಾವರಣ, ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಅಂತ ಅನ್ಕೊತೀವಿ. ಆದರೆ ಯಾವುದಾದ್ರೂ ಒಂದು ಗಲೀಜು ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ಕೆಟ್ಟ ವಾಸನೆ ಬರ್ತಾ ಇದೆ ಅಂತಂದರೆ ಏನು ಮಾಡ್ಕೊತೀರಾ, ಒಂದು ಸೆಕೆಂಡ್ ಕೂಡ ನಿಮ್ಗಲ್ಲಿ ಇರೋಕ್ಕಾಗಲ್ಲ. ಇನ್ನು ದುಡ್ಡು ಮಾತ್ರ ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಳ್ಳುತ್ತೆ. ಕೆಲವರಂತೂ ಪರ್ಸ್ ಹರಿದೋಗ್ಬಿಟ್ಟಿರುತ್ತೆ, ಏನೇನೋ ಇಟ್ಕೊಂಡಿರ್ತಾರೆ. ದಯವಿಟ್ಟು ಆ ರೀತಿ ಇದ್ದರೆ ದಯವಿಟ್ಟು ಬಿಸಾಕ್ಬಿಡಿ ಅಂತಲೇ ಹೇಳ್ತೀನಿ. ಚೆನ್ನಾಗಿ ನೀಟಾಗಿರುವಂಥ ಒಂದು ಪರ್ಸ್ನ ಇಟ್ಕೊಳ್ಳಿ. ಅದು ಪರ್ಸು ಕೂಡ ನೀವು ಯೆಲ್ಲೋ ಕಲರ್ ಪೌಚ್ನೇ ಯೂಸ್ ಮಾಡಬೇಕಾಗಿ ಬರುತ್ತೆ. ನೀವು ಬೀರುನಲ್ಲಿ ದುಡ್ಡಿಟ್ಟರು ಅಷ್ಟೇ ಒಂದು ಯೆಲ್ಲೋ ಬಟ್ಟೆನ ಹಾಸ್ಬಿಟ್ಟು ಅದ್ರ ಮೇಲೆ ದುಡ್ಡಿಡಬೇಕಾಗಿ ಬರುತ್ತೆ.
ಅದರಿಂದ ನಿಮಗೆ ಒಂದು ಒಳ್ಳೆ ಧನಾಗಮ ಕೂಡ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತಿದ್ದೀನಿ. ಈ ಅಕ್ಟೋಬರ್ ತಿಂಗಳಲ್ಲಿ ಇದನ್ನು ಮಾಡಿ, ಹಾಗೆ ನೀವು ಏನು ನಂತರ ನವಂಬರ್ ತಿಂಗಳಲ್ಲಿ ನನಗೆ ನೀವು ಇದನ್ನು ಕಮೆಂಟ್ ಮಾಡಿ, ನಿಮಗೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಂಡಿದ್ದಕ್ಕೆ ನಿಮ್ಗೆ ಏನು ಅನ್ನಿಸ್ತು, ಅದರಿಂದ ನಿಮ್ಗೇನಾದರೂ ಲಾಭ ಆಗಿದೆಯಾ ಅನ್ನೋದ್ರ ಬಗ್ಗೆ ನನಗೆ ಒಂದು ಕಮೆಂಟ್ ಹಾಕಿ. ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೋಡಿ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕಣಗಿಲ ಹೂನ, ಅದರಲ್ಲೂ ಸುಬ್ರಹ್ಮಣ್ಯ ಸ್ವಾಮಿಗೆ ಇಬ್ಬರು ಹೆಂಡ್ತಿರಿರ್ತಾರೆ, ವಳ್ಳಿ ಮತ್ತು ದೇವಸೇನೆ ಅಂತ. ಆ ಇಬ್ಬರು ಹೆಂಡ್ತಿರಿರುವಂಥ ದೇವಸ್ಥಾನಕ್ಕೆ ಹೋಗಿ, ಅಥವಾ ನಿಮ್ಮ ಊರಲ್ಲೆಲ್ಲೋ ಇಲ್ಲ ನಾನು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂದರೆ ಪರವಾಗಿಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪರವಾಗಿಲ್ಲ, ಹೋಗಿ ಕಣಗಿಲ ಹೂನ ಅರ್ಪಿಸ್ಬಿಟ್ಟು ನೀವು ದೇವ್ರ ಹತ್ರ ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಬರೋದ್ರಿಂದ ಆಗೋವಂಥ ನೆಗೆಟಿವಿಟಿನ ಸ್ವಲ್ಪ ತಪ್ಪಿಸ್ಬೋದು. ಪ್ರತಿ ಮಂಗಳವಾರ ಕೊನೆ ಪಕ್ಷ ನೀವು ಹೋಗಿ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ಕೂಡ ಆಗುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು. ಮತ್ತು ನೀವು ಶನಿವಾರದ ದಿವಸ ಅಥವಾ ಬುಧವಾರದ ದಿವಸ ಏನು ನಾರಾಯಣನ ದೇವಸ್ಥಾನ, ನಾರಾಯಣಕ್ಕೆ ಸಂಬಂಧಪಟ್ಟಿದ್ದಂದರೆ ವಿಷ್ಣು ದೇವಸ್ಥಾನ, ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಒಂದು 10 ನಿಮಿಷ ದೇವ್ರದ್ದು ಪ್ರೇಯರ್ ಮಾಡ್ಕೊಂಡು ಬರ್ಬೋದು. ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟ ಇಲ್ಲ, ಅಥವಾ ನಂಗೆ ಹೋಗೋಕ್ಕೆ ಆಗ್ತಾ ಇಲ್ಲ, ನಾನು ಕೆಲಸದ ಸ್ಕೆಡ್ಯೂಲಲ್ಲಿ ತುಂಬ ಬ್ಯುಸಿ ಇದ್ದೀನಿ ಅಂತಂದರೆ ಮನೇಲೇ ಕೂತ್ಕೊಂಡು ಏನು ಶುಕ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ, ಅಥವಾ ಏನು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಕೂಡ ನಿಮ್ಮ ನೆಗೆಟಿವಿಟಿನ ಸ್ವಲ್ಪನಾದರೂ ತಪ್ಪಿಸ್ಬೋದು. ಈಗ ನೋಡಿ, ಏನೋ ಒಂದು ಆಗ್ತಿದೆ ಅಂತಂದಾಗ ಸ್ವಲ್ಪನಾದ್ರೂ ನಾವು ರಿಲ್ಯಾಕ್ಸ್ ಆಗಬೇಕಲ್ವಾ, ಅದಕ್ಕೇನಾದ್ರು ಒಂದು ದಾರಿ ಮಾಡ್ಕೋಬೇಕಲ್ವಾ. ಅಷ್ಟೇ ಅಲ್ದಿರ ನೀವು ದುರ್ಗಾದೇವಿನ ಅತಿ ಹೆಚ್ಚು ಸ್ಮರಣೆ ಮಾಡಬೇಕಾಗತ್ತೆ. ನಿಮ್ಮ ಮನೆ ಹತ್ರ ಎಲ್ಲಾದರೂ ದುರ್ಗಾದೇವಿ ದೇವಸ್ಥಾನ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡಿ, ದೇವಿಯ ಪ್ರಾರ್ಥನೆ ಮಾಡಿ, ಇಲ್ಲ ಮನೆಯಲ್ಲೇ ಕುತ್ಕೊಂಡು ದುರ್ಗಾದೇವಿಯ ಸ್ಮರಣೆ ಮಾಡಿ. ಇದರಿಂದ ನಿಮಗೆ ಬರುವಂಥ ನೆಗೆಟಿವಿಟಿನ ಸ್ವಲ್ಪನಾದರೂ ತಪ್ಪಿಸಬಹುದು. ಸೊ ಹಾಗಾಗಿ ನಾನು ಕೊಟ್ಟಿರೋಂಥ ಒಂದು ಏನು ಈ ಪರಿಹಾರ ನೀವು ಉಪಯೋಗ ಮಾಡ್ಕೊತೀರ ಅಂತ ನಾನು ಭಾವಿಸ್ತೀನಿ. ಈಗ ಹೇಳಿದ ಎಲ್ಲ ಭವಿಷ್ಯವು ಸಾಮಾನ್ಯ ಭವಿಷ್ಯವಾಗಿದ್ದು, ವೈಯಕ್ತಿಕ ಜಾತಕನ ಒಮ್ಮೆ ನೀವು ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದರೆ ನಿಮ್ಮ ಲಗ್ನನೇ ಬೇರೆ ಆಗಿರುತ್ತೆ, ನಕ್ಷತ್ರ ಬೇರೆ ಆಗಿರುತ್ತೆ. ನಾವು ರಾಶಿಗೆ ಅನುಗುಣವಾಗಿ ಏನು ಗ್ರಹಗಳ ಒಂದು ಬದಲಾವಣೆ ಮೇಲೆ ನಾವು ಏನು ಅದ್ರ ಫಲಾಫಲಗಳನ್ನ ಹೇಳ್ತಾ ಇದ್ದೀವಿ. ಕೆಲವರೆಲ್ಲ ಏನಂದರೆ, ನೀವೇನೋ ಹೇಳ್ತಾ ಇದ್ದೀರಾ, ನಮ್ಮ ರಾಶಿಗೆ ಇದು ಯಾವುದು ಆಗೇ ಇಲ್ಲ, ಯಾವ ಧನಾಗಮನೂ ಆಗಿಲ್ಲ, ಅಥವಾ ನಮ್ಗೆ ಯಾವುದು ಲಾಸ್ ಆಗಿಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ ಆ ರೀತಿ ಅನ್ಕೊತೀರಾ. ಆದರೆ ನಿಮ್ಮ ಗ್ರಹಗತಿಗಳು ನಿಮ್ಮ ಹಾರೋಸ್ಕೋಪಲ್ಲಿ ಏನಿದೆ ಅನ್ನೋದ್ರ ಮೇಲೆ ಅದೆಲ್ಲನೂ ಡಿಪೆಂಡ್ ಆಗುತ್ತೆ ಅಲ್ವಾ. ಹಾಗಾಗಿ ಒಮ್ಮೆ ನಿಮ್ಮ ಒಂದು ಹಾರೋಸ್ಕೋಪ್ನ ಒಂದ್ಸತಿ ತೋರಿಸ್ಕೊಳ್ಳಿ. ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲಿಸ್ಕೋಬೋದು. ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ, ಅಂದರೆ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು, ಮತ್ತು ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ತಕ್ಕನಾಗಿ, ಅಥವಾ ಆರೋಗ್ಯ ಸಮಸ್ಯೆಗಳಿರ್ಬೋದು, ಈ ರೀತಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ತಕ್ಕನಾಗಿ ನಾವು ಕ್ರಿಸ್ಟಲ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ. ಹಾಗಾಗಿ ಅದು ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಬಗ್ಗೆ ನೀವು ವಿಚಾರಿಸ್ಕೋಬಹುದು. ಇನ್ನು ಇವಿಷ್ಟು ಮೇಷರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವಾಗಿತ್ತು. ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ. ಇನ್ನು ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.